ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗಾಗಲೇ ಘಟನೆ ನಡೆದು 24 ಗಂಟೆ ಆಗಿದೆ. ಈ ಒಂದು ಘಟನೆಯಲ್ಲಿ 3 ಸಾವನ್ನಪ್ಪಿದ್ದು, 5 ನಾಪತ್ತೆ ಆಗಿದ್ದಾರೆ. 5ರನ್ನ ಹುಡುಕಾಟ ಮಾಡುವಂತಹ ಕೆಲಸ ಈಗಲೂ ಸಹ ಮುಂದುವರೆದಿದೆ. ನನಗೆ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಈ ಒಂದು ಗುಡ್ಡದಿಂದ ಏನು ಮಣ್ಣು ಕುಸಿತ ಪ್ರಕರಣ ಆಯಿತು. ಸೊ ಈ ಒಂದು ಪ್ರಕರಣದಲ್ಲಿ 5 ನಾಪತ್ತೆ ಆಗಿದ್ರು. ಸೊ ಆ ನಾಪತ್ತೆ ಆದಂಥವ್ರನ್ನ ಹುಡುಕಾಟದಲ್ಲಿ NDRF ತಂಡದವರು ಇರುವಂಥದ್ದು. ಸೊ ಪ್ರಮುಖವಾಗಿ ಈ ಒಂದು ಘಟನೆಗೆ ಸಾಕ್ಷೀಭೂತವಾಗಿದ್ದಂಥದ್ದು 2 ವಿಡಿಯೋಗಳು. ಒಂದು ಆ ಬಸ್ ಏನು ಕೊಚ್ಚಿ ಹೋಗಿತ್ತು ನೀರಿನ ಒಳಗೆ, ಅದೊಂದು. ಮತ್ತು ಎರಡನೆಯದು ಆ ಟ್ಯಾಂಕರ್ ಬಂದಂತಹ ಒಂದು CC ಕ್ಯಾಮ್ರಾದ ದೃಶ್ಯಗಳು. ನೀವು ನೋಡ್ತಾ ಇರ್ಬೋದು ಆ ಒಂದು ಟ್ಯಾಂಕರನ್ನು. ಸೊ ಆ ಟ್ಯಾಂಕರ್ ಇಲ್ಲೇ ಸ್ಥಳದಲ್ಲೇ ಇರುವಂಥದ್ದು. ಸೊ ಇದು ಕರ್ನಾಟಕದ ರಿಜಿಸ್ಟ್ರೇಷನ್ನ ಹೊಂದಿರುವಂತಹ ನೀರಿನ ಟ್ಯಾಂಕರ್ ಇದಾಗಿದೆ. ಅಂದರೆ ಈ ಒಂದು ಸುರಂಗದ ಕಾಮಗಾರಿಯ ನಡೀತಾ ಇತ್ತು. ಸುರಂಗದ ಕಾಮಗಾರಿ ಸ್ಥಳ ಇತ್ತು. ಅಲ್ಲಿಗೆ ನೀರನ್ನು ಪೂರೈಕೆ ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಸೊ ಈ ಒಂದು ನೀರಿನ ಟ್ಯಾಂಕರೇನೆ ಆ ಒಂದು ಸೇತುವೆಯ ಬಳಿ ಆ ಒಂದು ಕಾಮಗಾರಿ ನಡೆಯುವ ಸ್ಥಳಕ್ಕೆ ಹೋಗುವಂಥ ಸಂದರ್ಭದಲ್ಲೇ ಆ ಒಂದು ದುರ್ಘಟನೆ ಸಂಭವಿಸಿತ್ತು. ಈ ಒಂದು ಟ್ಯಾಂಕರ್ನ ಚಾಲಕ ಆ ಸಂದರ್ಭದಲ್ಲಿ ನೀವು ದೃಶ್ಯಗಳಲ್ಲೂ ಸಹ ಗಮನಿಸ್ಬೋದು, 2-3 ಬಾರಿ ಯೋಚನೆ ಮಾಡ್ತಾನೆ, ಆತ ಕಾಮಗಾರಿ ಸ್ಥಳಕ್ಕೆ ಹೋಗಬೇಕಾ ಬೇಡವಾ ಅಂತೇಳಿ. ಒಮ್ಮೆ ಮುಂದೆ ಹೋಗೋದು, ರಿವರ್ಸ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾನೆ. ಕೊನೆಗೆ ಆತನಿಗೆ ಯಾವುದೇ ಅವಕಾಶವನ್ನು ಅದು ಕೊಡೋದಿಲ್ಲ. ಅದನ್ನು ರಭಸವಾಗಿ ಬಂದಂತಹ ಆ ಒಂದು ಮಳೆಯ ನೀರಿನ ಕೆಸರು ಮಿಶ್ರಿತ ನೀರು ಸಂಪೂರ್ಣವಾಗಿ ಕೊಚ್ಚಿಕೊಂಡು ಬರುವಂಥದ್ದು. ಮತ್ತು ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ರಿಜಿಸ್ಟ್ರೇಷನ್ನ ಗಾಡಿಯನ್ನು ರಾಮನಗರ ಜಿಲ್ಲೆಯ RTO ರಿಜಿಸ್ಟ್ರೇಷನ್ ಹೊಂದಿರುವಂಥದ್ದು. ಸೊ K42B9671 ಅಂತೇಳಿ ದಿಲೀಪ್ ಬಿಲ್ಡ್ಗಾನ್ ಲಿಮಿಟೆಡ್ಗೆ ಇದು ಸೇರಿದಂಥ ಇದೇ ಒಂದು ಟ್ಯಾಂಕರ್ ಆಗಿತ್ತು. ನೆನ್ನೆಯ ಘಟನೆ ಎಷ್ಟು ಭೀಕರವಾಗಿತ್ತು, ಭಯಂಕರವಾಗಿತ್ತು ಅನ್ನೋದಕ್ಕೆ ಸಾಕ್ಷೀಭೂತವಾಗಿರುವಂಥದ್ದು ಈ ಒಂದು ಟ್ಯಾಂಕರನ್ನು ಆ ಕೆಸರು ಮಿಶ್ರಿತ ನೀರು ಕೊಚ್ಚಿಕೊಂಡು ಬರುವಂಥದ್ದು. ಈ ಒಂದು ಟ್ಯಾಂಕರ್ನ ಮುಂಭಾಗದಲ್ಲೇ ಇಬ್ಬರು ಅಂದರೆ ಅಲ್ಲಿ ಆಯತಪ್ಪಿ ಬೀಳ್ತಾರೆ. ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳಿಕ್ಕೆ ಏನು ಓಡೋಡಿ ಹೋಗ್ತಾ ಇರ್ತಾರೆ, ಆಯತಪ್ಪಿ ಬೀಳ್ತಾರೆ. ಅಲ್ಲಿ ಮಹಿಳೆಯ ಒಂದು ಕಾಲು ಕೆಸರಿನಲ್ಲಿ ಸಿಲುಕುವಂಥ ಕೆಲಸ ಆಗ್ತದೆ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಮತ್ತೊಬ್ಬರು ಅವರ ಸಹಾಯ ಹಸ್ತವನ್ನು ನೀಡಿ ಸೊ ಅವರಿಗೆ ಸಹಾಯ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಈ ಒಂದು ಟ್ಯಾಂಕರ್ ಏನಿದೆ ಆ ಒಂದು ರಭಸಕ್ಕೆ ಬಂದು ಆ ಹೋಟೆಲ್ನ ಬಳಿ ನಿಂತ್ಕೊಳ್ತದೆ. ಒಂದು ಪಲ್ಟಿ ಆಗಿದ್ರು ಸಹ ಅದರ ಮುಂದೆ ಇದ್ದಂತಹ 3-4 ಜನರು ಸಾವನ್ನಪ್ತಾ ಇದ್ರು. ಆದರೆ ಆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲೂ ಇದರಲ್ಲಿದ್ದಂಥ ಚಾಲಕ ಆ ಒಂದು ಟ್ಯಾಂಕರ್ನ ಒಳಭಾಗದಲ್ಲೇ ಕುಳಿತುಕೊಂಡಿರ್ತಾನೆ. ಸೊ ಆ ಟ್ಯಾಂಕರ್ ನಿಂತ ನಂತರವಷ್ಟೇ ಆತ ಟ್ಯಾಂಕರ್ನಿಂದ ಇಳಿದು ಹೋಗುವಂಥ ದೃಶ್ಯ ಸಹ ಸೆರೆಯಾಗಿದೆ. ಹೀಗಾಗಿ ಈ ಒಂದು ಘಟನೆಗೆ ಆ ಒಂದು ಎಲ್ಲರನ್ನೂ ಸಹ ಬೆಚ್ಚಿ ಬೀಳಿಸಿತ್ತು. ಆ ಟ್ಯಾಂಕರ್ನ ಪರಿಸ್ಥಿತಿ, ಯಾಕಂದರೆ ಟ್ಯಾಂಕರ್ನಂಥ ಟ್ಯಾಂಕರ್ ಅಷ್ಟೊಂದು ತೂಕ ಇರುವಂಥ ಟ್ಯಾಂಕರನ್ನೇ ಅಷ್ಟೊಂದು ರಭಸವಾಗಿ ತಳ್ಕೊಂಡು ಬಂದಂಥ ಸಂದರ್ಭಗಳಲ್ಲಿ ಅದಕ್ಕೆ ಸಿಲುಕಿದಂಥವ್ರು ಏನಾಗಿರ್ಬೋದು ಅಂತೇಳಿ. ಹೀಗಾಗಿಯೇ 5 ಏನು ನಾಪತ್ತೆಯಾಗಿದ್ದಾರೆ, ಅವರು ಇದೇ ಕೆಸರು ಮಿಶ್ರಿತ ನೀರಿನ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂಥ ಶಂಕೆ ವ್ಯಕ್ತವಾಗಿದೆ. ಹೀಗಾಗಿ NDRFನವರು ಸತತವಾದಂತಹ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಈಗ ಕೊಂಚ ಮಳೆ ಸಹ ಬಿಡುವು ನೀಡುವುದರಿಂದಾಗಿ ಅವರನ್ನ ಹುಡುಕಾಡೋದಕ್ಕೆ ಒಂದಷ್ಟು ಅನುಕೂಲಕರ ವಾತಾವರಣ ಇದೆ. ಅವರನ್ನು ಹುಡುಕುವುದೇ ನಮ್ಮ ಮೊದಲ ಆದ್ಯತೆ ಅಂತೇಳಿ ಹೀಗಾಗಿ ಜಿಲ್ಲಾಧಿಕಾರಿಗಳು ಸಹ ಸ್ಪಷ್ಟಪಡಿಸಿದ್ದಾರೆ. ಹೀಗಾಗಿ ಕೇರಳದ ವಯನಾಡಿನ ಕಲಾಡಿಯಲ್ಲಿ ಆದಂತಹ ದುರ್ಘಟನೆಯಲ್ಲಿ ಏನು 5 ನಾಪತ್ತೆಯಾಗಿದ್ದಾರೆ, ಅವ್ರನ್ನ ಹುಡುಕುವಂಥ ಕೆಲಸ ಈಗಲೂ ಸಹ ಮುಂದುವರೆದಿದೆ.